ನಿಮ್ಮ ಮನೆಗೆ ಲಕ್ಷ್ಮೀ ಮಾತೆ ಬರುವ ಮುನ್ನ ಯಾವ ಸೂಚನೆಗಳು ಸಿಗುತ್ತದೆ ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣವೇ. ಮಾತೆ ಲಕ್ಷ್ಮಿಯು ಚಂಚಲೆಯಾಗಿದ್ದು ಅವಳು ತನ್ನ ಭಕ್ತಾದಿಗಳಿಗೆ ಯಾವತ್ತೂ ಮೋಸ ಮಾಡುವುದಿಲ್ಲ. ಅವಳು ಬರುವ ಮುನ್ನ ನಾನು ನಿಮ್ಮಲ್ಲಿಗೆ ಬರುತ್ತಿದ್ದೇನೆ ಎಂದು ಹಲವಾರು ವಿಧಗಳಲ್ಲಿ ತಿಳಿ ಹೇಳುತ್ತಾಳೆ. ಮೊದಲಿಗೆ ಗೂಬೆ. ತಾಯಿ ಲಕ್ಷ್ಮಿಯ ವಾಹನ ಗೂಬೆ. ನಿಮ್ಮ ಸುತ್ತಮುತ್ತ ಗೂಬೆಗಳನ್ನು ನೀವು ಆಗಾಗ್ಗೆ ಕಾಣಿಸುತ್ತಿದ್ದರೆ ಆಗ ತಾಯಿ ಲಕ್ಷ್ಮೀ ಮಾತೆ ಮನೆಗೆ ಆಗಮಿಸುತ್ತಿದ್ದಾಳೆ ಎನ್ನುವುದು ಅರ್ಥ ಮಾಡಿಕೊಳ್ಳಿ. ತಾಯಿ ಲಕ್ಷ್ಮಿ ಖಂಡಿತವಾಗಿಯೂ ಗೂಬೆ ಇರುವಲ್ಲಿಗೆ ಹೋಗೇ ಹೋಗುತ್ತಾಳೆ. ಇದು ನಿಮಗೆ ಸಂಭವಿಸುತ್ತಿದ್ದರೆ ತಾಯಿ ಲಕ್ಷ್ಮಿಯನ್ನು ಜಪಿಸಲು ಪ್ರಾರಂಭಿಸಿ ಮತ್ತು ತಾಯಿ ಲಕ್ಷ್ಮಿ ನಿಮ್ಮ ಮೇಲೆ ಕೋಪಗೊಳ್ಳುವಂತೆ ಮಾಡುವ ಯಾವುದೇ ಕೆಲಸಗಳನ್ನು ನೀವು ಮಾಡಲು ಹೋಗಬೇಡಿ. ಹಸಿರು ವಾತಾವರಣ. ನಿಮ್ಮ ಸುತ್ತಲೂ ಹಸಿರು ಹೆಚ್ಚಾದರೆ ಲಕ್ಷ್ಮೀ ಮಾತೆ ನಿಮ್ಮೊಂದಿಗೆ ಸಂತೋಷವಾಗಿದ್ದಾಳೆ ಎಂದರ್ಥ ಮತ್ತು ಶೀಘ್ರದಲ್ಲಿ ನಿಮ್ಮನ್ನು ನಿಮ್ಮ ಆಶ್ರಯಕ್ಕೆ ಕರೆದೊಯ್ಯುತ್ತಿದ್ದಾಳೆ ಎಂದು ಅರ್ಥ ಮಾಡಿಕೊಳ್ಳಿ. ಹಸಿರು ಜೀವನದ ಸಾಮರಸ್ಯ ಮತ್ತು ಬದಲಾವಣೆಯನ್ನು ಸಂಕೇತಿಸುತ್ತದೆ. ಲಕ್ಷ್ಮೀ ಮಾತೆ ಖಂಡಿತವಾಗಿಯೂ ಅಂತಹ ಸಕಾರಾತ್ಮಕ ವಾತಾವರಣದಲ್ಲಿ ಬರುತ್ತಾರೆ ಹಾಗೂ ಇರಲು ಇಚ್ಛಿಸುತ್ತಾರೆ. ಯಾರಾದರೂ ಕಸ ಗುಡಿಸುವುದನ್ನು ನೋಡಿದರೆ ನೀವು ಬೆಳಿಗ್ಗೆ ಬೇಗನೆ ಎದ್ದು ಹೊರಟರೆ ಮತ್ತು ಈ ಸಮಯದಲ್ಲಿ ಯಾರಾದರೂ ಪ್ರತಿದಿನ ಮನೆಯ ಹೊರಗೆ ಗುಡಿಸುವುದನ್ನು ನೋಡಿದರೆ ನೀವು ಶೀಘ್ರದಲ್ಲೇ ಶ್ರೀಮಂತರಾಗಿದ್ದೀರಿ ಎಂದು ಅರ್ಥ ಮಾಡಿಕೊಳ್ಳಬೇಕು. ಪೊರಕೆ ಮತ್ತು ಲಕ್ಷ್ಮೀ ಮಾತಾ ನೇರ ಸಂಬಂಧ ಹೊಂದಿದ್ದಾರೆ. ಪೊರಕೆ ನಮ್ಮ ಮನೆಯನ್ನು ಸ್ವಚ್ಛಗೊಳಿಸಿದರೆ ಮತ್ತು ಸ್ವಚ್ಛವಾಗಿರುವ ಮನೆಯಲ್ಲಿ ಲಕ್ಷ್ಮೀ ಮಾತೆ ಸದಾ ನೆಲೆಸುತ್ತಾಳೆ ಎಂಬ ಪ್ರತೀತಿ ಇದೆ. ಕಬ್ಬನ್ನು ನೋಡುವುದು. ನಿಮ್ಮ ಮನೆಯ ಸುತ್ತಮುತ್ತ ಕಬ್ಬಿನ ಗದ್ದೆಗಳಿದ್ದರೆ ಅಥವಾ ಬೆಳಿಗ್ಗೆ ನಿರಂತರವಾಗಿ ಕಬ್ಬು ಮಾರಾಟ ಮಾಡಲು ಯಾರಾದರೂ ಹೋಗುತ್ತಿದ್ದರೆ ನೀವು ಅದನ್ನು ನೋಡಲು ಸಾಧ್ಯವಾದರೆ ನಿಮ್ಮ ದಿನಗಳು ಉತ್ತಮವಾಗುತ್ತಿವೆ ಎಂದು ಅರ್ಥ. ಕಬ್ಬು ನೋಡುವುದು ತುಂಬಾ ಶುಭವೆಂದು ಪರಿಗಣಿಸಲಾಗುತ್ತದೆ. ಇನ್ನು ಮುಂದೆ ಪದೇ ಪದೇ ಕಬ್ಬನ್ನು ನೋಡಿದರೆ ಲಕ್ಷ್ಮಿಯ ಆಗಮನವನ್ನು ಸ್ವಾಗತಿಸಿ. ಧನ್ಯವಾದಗಳು. ಜೈ ಕನ್ನಡಾಂಬೆ. ಪ್ಲೀಸ್ ಈ ಚಾನಲ್ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮತ್ತು ಲೈಕ್ ಬಟನ್ ಅನ್ನು ಒತ್ತಿ.